नमस्कार, अभिवादन स्वीकार करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख 24 अक्टूबर वार शुक्रवार। तो चलिए शुरू करते हैं आज के समाचार। नमस्कार, मैं माया तड़ेकर। दांडेली के रोटरी स्कूल ने आज पोलियो दिवस के अवसर पर पोलियो जन जागृति रैली निकालकर पोलियो के प्रति लोगों को जागृत किया। इस रैली में रोटरी क्लब के अध्यक्ष, पदाधिकारी, रोटरी स्कूल के शिक्षकगण व समस्त छात्रों ने हिस्सा लिया।
नमस्कार, मैं कांचना कांबळे। दांडेली के तालुकाडलित भवन में आज आने वाले कर्नाटका राज्योत्सव दिवस को लेकर सभा बुलाई गई। सभा में कई विभागों के अधिकारी व स्कूल कॉलेजों के प्रतिनिधि उपस्थित थे। राज्योत्सव शोभा यात्रा नगर सभा से सुबह 8 बजे निकलकर बस स्टैंड लिंक रोड होते हुए चन्नामा सर्कल पहुंचेगी। शाम 6 बजे कार्मिक भवन में सांस्कृतिक कार्यक्रम होंगे। ಇಂದು ಸಭೆಯನ್ನು ನಿಗದಿಪಡಿಸಿದರೆ ಈ ಒಂದು ಸಭೆಗೆ ಆಗಮಿಸಿದಂಥ ನಗರಸಭಾ ಅಧ್ಯಕ್ಷರಾದಂಥ ಶ್ರೀಯುತ ಅಶ್ಫಾಕ್ ಶೇಖ್ ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತ ಮಾಡುತ್ತೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಶಿಲ್ಪಾ ಕೋಳಿ ಅವರಿಗೂ ಸಹಿತ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಸುಮಾ ಜಾಧವ್ ಮೇಡಮ್ ಅವರಿಗೂ ಸಹಿತ ಹಾರ್ದಿಕ ಸ್ವಾಗತ ಮಾಡುತ್ತೇನೆ. ಅದೇ ರೀತಿಯಾಗಿ ಕಾರ್ಯನಿರ್ವಾಹಕ ಆದಂಥ ಶ್ರೀ ಟಿ.ಸಿ. ಹಾದಿಮನಿ ಸಾಹೇಬರಿಗೂ ಸಹಿತ ಹಾರ್ದಿಕ ಸ್ವಾಗತವನ್ನು ಕೊಡ್ತಾರೆ. ಜಿಲ್ಲಾ ಪಂಚಾಯತ್ ಪಕ್ಷ ಅಧ್ಯಕ್ಷರಾದಂಥ ಶ್ರೀ ಬಿ.ಎನ್. ವಾಸ್ತವರಿಗೂ ಸಹಿತ ಸ್ವಾಗತವನ್ನು ಕೊಡ್ತಾ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರಿಗೆ, ವಿವಿಧ ಇಲಾಖೆಯ ಮುಖ್ಯಸ್ಥರಿಗೆ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೆ ಸ್ವಾಗತವನ್ನು ಕೊಡ್ತಾ ಈಗಾಗಲೇ ವಿಳಂಬವಾಗಿದೆ. 12 ದಿನಗಳು ನಮ್ಮ ದಸರಾ ಕಾರ್ಯದಲ್ಲಿ ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ಆದ ನಂತರ ಟ್ಯಾಬ್ಲೋಗಳನ್ನು ಸಂಚರಿಸಿ ಚನ್ನಮ್ಮ ಸರ್ಕಲ್ನಲ್ಲಿ ಅಂತ್ಯಗೊಳಿಸಿದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಾರ್ಮಿಕ ಭವನದಲ್ಲಿ ನೆರವೇರಿಸಲು ನಾವು ಈಗಾಗಲೇ ಚರ್ಚೆ ಮಾಡಿ ನಿಗದಿಪಡಿಸಿದ್ದೇವೆ. ಕಳೆದ ವರ್ಷ ಏನು ಕಾರ್ಯಕ್ರಮದ ಬಗ್ಗೆ ಖರ್ಚು ವೆಚ್ಚವನ್ನು ಮಾಡಿದಾಗ ಅದ್ರ ಬಗ್ಗೆ ಒಂದು ಬ್ರೀಫ್ ಮಾಡ್ತೇನೆ. ನಗರಸಭೆ ಕಟ್ಟಡ ಹಾಗೂ ಸೋಮಾನಿ ವೃತ್ತ, ಪಟೇಲ್ ಸರ್ಕಲ್, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ವಿದ್ಯುತ್ ದೀಪಾಲಕ 30,000 ರೂಪಾಯಿ, ಅದು ನಗರಸಭೆ ವತಿಯಿಂದ. ಟ್ಯಾಬ್ಲೋ ವಾಹನಗಳನ್ನು ಪೂರೈಸುವುದು RTO ಕಚೇರಿಯಿಂದ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ಟೀಲ್ ಪ್ಲೇಟ್ ಬಹುಮಾನ ಅರಣ್ಯ ಇಲಾಖೆ 14,000 ರೂಪಾಯಿ. ಟ್ಯಾಬ್ಲೋ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ RTO ಇಲಾಖೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್, ಸ್ಟೇಜ್ ಡೆಕೋರೇಷನ್, ಸೈಡ್ ಕರ್ಟನ್, ಪೋಡಿಯಂ, ಹೆಲೋಜಿನ್ ಮತ್ತು ಮ್ಯಾಟ್ ಕಂದಾಯ ಇಲಾಖೆ ಹಾಗೂ ಶಿಶುಅಭಿವೃದ್ಧಿ ಇಲಾಖೆ. ಮೆರವಣಿಗೆ ಸಮಯದಲ್ಲಿ ಸೌಂಡ್ ಸಿಸ್ಟಮ್ ಮತ್ತು ಜನರೇಟರ್ ವ್ಯವಸ್ಥೆ ಹೆಸ್ಕಾಂ ಇಲಾಖೆಯಿಂದ 10,000 ರೂಪಾಯಿ. ಆಮೇಲೆ ಕರ್ನಾಟಕ ರಾಜ್ಯೋತ್ಸವ ಬಾವುಟ ಸಣ್ಣದು ಹಾಗೂ ದೊಡ್ಡದು ಪೊಲೀಸ್ ಇಲಾಖೆಯವರು ಕೊಟ್ಟಿದ್ರು 15,000 ರೂಪಾಯಿ ಅಂತ ಹೇಳಿದ್ದೇನೆ. ಆಮೇಲೆ ಮಜ್ಜಿಗೆ, ತಂಪು ಪಾನಿ ಸೋಮಾನಿ ಸರ್ಕಲ್ WCPM ದವರು ಮಾಡ್ತಾರಂತ 15,000 ರೂಪಾಯಿ ಖರ್ಚಾಕಿದ್ದಾರೆ. ಆಮೇಲೆ ಡೋಲ್ ಜಾಂಜ್ ನಗರಸಭೆಯಿಂದ 40,000 ರೂಪಾಯಿ. ಹೂವಿನ ಹಾರ, ಪೂಜೆ ಸಾಮಗ್ರಿ. ಆಮೇಲೆ ವಿಡಿಯೋಗ್ರಾಫಿ ತಾಲೂಕ್ ಪಂಚಾಯತಿ 10,000 ರೂಪಾಯಿ. ಸರಿ, ಆಮೇಲೆ 200 ಶಾಲನ್ನ ಕೊಟ್ಟಿದ್ರು ಲಾಸ್ಟ್ ಟೈಮ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗ ದಾಂಡೇಲಿ. ಅದರ ನಂತರ ಟ್ಯಾಬ್ಲೋಗಳ ವಾಹನಗಳಿಗೆ ಇಂಧನ ವೆಚ್ಚ ಶ್ರೀ ಸುರೇಶ್ ನಾಯ್ಕ್, ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘ ದಾಂಡೇಲಿ. ಅಲ್ಪೋಪಾರ ಚನ್ನಮ್ಮ ಸರ್ಕಲ್ ಹತ್ರ ಶ್ರೀ ಪ್ರವೀಣ್ ಶೆಟ್ಟಿ ಅವರಿಂದ. ಮಕ್ಕಳಿಗೆ ಚಾಕ್ಲೇಟ್ ಅಂಬಾರಿ ಕ್ವೀನ್ ಟ್ರಸ್ಟ್. ಆಮೇಲೆ ಸಿಹಿ ತಿಂಡಿ ಬೂಂದಿ ಲಿಂಕ್ ರಸ್ತೆ ಶ್ರೀ ಬಿ.ಎನ್. ವಾಸರಿ ಜಿಲ್ಲಾಧ್ಯಕ್ಷರು ಕಸ. ಇದರಲ್ಲಿ ಆಸ್ ಇಟ್ ಈಸ್ ಮಾಡ್ಕೊಂಡು ಸ್ವಲ್ಪ ಏನಾದ್ರು ವ್ಯತ್ಯಾಸ ಇದ್ರೆ ನಾನು ಪ್ರತ್ಯೇಕವಾಗಿ ಆಮೇಲೆ ಸಾಂಸ್ಕೃತಿಕ ಈಗ ಟ್ಯಾಬ್ಲೋ ಬಗ್ಗೆ ಇವರು ಮುನ್ನಡೆ ಸೇವೆ ಮಾಡಿದ್ದಾರೆ. ವೆಹಿಕಲ್ ಬುಕ್ ಮಾಡ್ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ಹೋದ ವರ್ಷ 12 ವೆಹಿಕಲ್ಸ್ ಆಗಿದೆ. ಎಷ್ಟಂತ ನಿಮಗೆ ತಿಳಿಸ್ತಾರೆ, ಸೀಟ್ಸಿಂದ ತಿಳಿಸ್ತಾರೆ, ಸಂಖ್ಯೆ ಕೊಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಬಿ ಆಫೀಸ್ ಇಲ್ಲದೆ ಇದೆ. ಬಿ ಅವ್ರು ಬರಬಾರ್ದು, CRP ಕಳಿಸ್ಬೋದಿತ್ತು, ಬಂದಿದ್ದಾರಲ್ಲ. ನಾನು ಹೇಳೋದಂಗಲ್ಲ, ಇಲ್ಲಿಯ ಇನ್ಚಾರ್ಜ್ ಈ ಪೀಡೆ ರೋಡಿರು ಹರಿಯಾಣದಲ್ಲಿ ಇದ್ದಾರೆ. ನಮ್ಗೆ ಇನ್ಚಾರ್ಜ್ ಬರೋದಿಲ್ಲ, ಯಾಕೆ ಬಂದಾರ? ಓಕೆ, ಈ ತಾಲೂಕಿನಲ್ಲಿ ಬರುವ ಎಲ್ಲ ಇಲಾಖೆಯವರು ಈ ರಾಷ್ಟ್ರೀಯ ಹಬ್ಬಗಳ ಪೂರ್ವವಹಿಸಬೇಕು ಬರಬೇಕು. ಇಲ್ಲಾಂದ್ರೆ ಅವ್ರು ನಿರ್ಲಕ್ಷ್ಯ ಮಾಡ್ತಾರೆ ಅಂತಾನೆ ಅರ್ಥ. ದುಡ್ಡಿನ ಸಲುವಾಗಿ ಅಲ್ಲ ಸರ್, ಬರೋದೇ ಇಲ್ಲ ಅವರು. ಹರಿಯಾಣದಲ್ಲಿ ಸಭೆ ತಗೊಂಡ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಎರಡರಲ್ಲಿ ಸಭೆ ತಗೊಂಡ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ನಮ್ದಾದ್ರೆ ಇರೋದಿಲ್ಲ. ಈ ಗ್ರಾಂಡ್ ಎಲ್ಲ ನಮ್ಮ ಕಡೆ ಕೃಷಿ ಇಲಾಖೆ ಕೃಷಿ ಇಲಾಖೆ ಬರೋದಿಲ್ಲ, ಬೇಕಿಲ್ಲ, ಎಲ್ಲ ವ್ಯವಸ್ಥೆ ಇದು ನಗರಸಭೆಯವ್ರದ್ದು ಅಥವಾ ತಹಶೀಲ್ದಾರ್ದು ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವ್ರದ್ದು ಸಭೆ ಅಲ್ಲ ಸರ್. ದಯವಿಟ್ಟು ನೀವು ಒಂದು ಇಲ್ಲ ಪತ್ರನ ಕಳಿಸ್ಬಿಡಿ, ಇಲ್ಲ ಕೆರೆಗೆ ಸಭೆಗೆ ಮಾತಾಡಕ್ಕೆ ಹೇಳ್ಬಿಡ್ತೀವಿ ನಾವು ಒಂದ್ಸರಿ ಕಳಿಸ್ಬಿಟ್ಟು. ನಮ್ಗೆ ಈ ಪೂರ್ವಭಾವಿ ಸಭೆಗೆ ಬರೋದೇ ಇಲ್ಲ ಅಂತ ಎಷ್ಟು ಮಾಡಿ ಹೇಳಿ
ದೇಶಪಾಂಡೆ ಮುಂದೆ ಹೇಳ್ಬೋಣ ಪೂರ್ವಭಾವಿ ಸಭೆಗೆ ಯಾವ ಇಲಾಖೆ ಇಂಥ ಇಲಾಖೆ ಬಿಟ್ಟು ಬೇರೆ ಇಲಾಖೆ ಬರೋದೇ ಇಲ್ಲ ಅಂತ ಹೇಳಿ ಹೇಳ್ಬಿಡಿ ಸರ್. ಮತ್ತೆ ನನಗೆ ಫಾರೆಸ್ಟ್ ಅವರು ಒಪ್ಕೋತೀನಿ, ಈಗ 100 ಜನ ಖಾಲಿ ಆಗಿಲ್ಲ, ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಚಾನ್ಸ್ ಇಲ್ಲ ಸರ್, ಎನಿ ಡಿಪಾರ್ಟ್ಮೆಂಟ್ ಬದಲಾಗಿ ಹೋಗ್ತಾರೆ. ಅವ್ರು ಹೇಳಿ ನಾವು ನಂಬೇಕಲ್ಲ. RTO ಬರೋಕ್ಕಿಂತ ಮುನ್ನೋಳಿಯವ್ರು ಬರೋದೇ ಒಳ್ಳೇದು. RTO ಬಂದ್ರೆ ನಿರ್ಣಯ ತಗೊಳ್ಳೋದಿಲ್ಲ, ಮುನ್ನೋಳಿಯವ್ರು ಬಂದ್ರೆ ನಿರ್ಣಯ. नमस्कार, मैं माया केकरे। दांडेली के रानी चन्नम्मा सर्कल पर कल कित्तूर रानी चन्नम्मा जी की जयंती के अवसर पर अटल अभिमानी सेना दांडेली ने रानी चन्नम्मा जी की प्रतिमा को मालार्पण कर नमन किया। ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತೀಕ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಜನ್ಮ ಜಯಂತಿ ಇತ್ತು. ಆದರೆ ದಾಂಡೇಲಿಯ ನಗರಾಡಳಿತ, ದಾಂಡೇಲಿ ನಗರದಲ್ಲಿ ಇರುವಂತಹ KC ಸರ್ಕಲ್ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಒಂದು ಮಾಲೆ ಹಾಕುವಂತಹ ಸೌಜನ್ಯ ಕೂಡ ತೋರಲಿಲ್ಲ. ಇದು ಕೇವಲ ರಾಣಿ ಚೆನ್ನಮ್ಮನ ಜಯಂತಿ ಮರೆತಿದಾರೋ ಅಥವಾ ರಾಣಿ ಚೆನ್ನಮ್ಮನ ಜಯಂತಿ ನೆನಪಿಲ್ವೋ ಎನ್ನುವಂಥದ್ದು ನಮಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಕಿತ್ತೂರು ರಾಣಿ ಚೆನ್ನಮ್ಮ ಈ ನಾಡಿಗೋಸ್ಕರ, ಅವರು ಕನ್ನಡಿಗರ ಹೆಮ್ಮೆಯ ಪ್ರತೀಕ. ಅಂತಹ ವೀರ ವನಿತೆಯ ಜಯಂತಿಯನ್ನು ಮರೆತು ನಿಂತಿರುವಂತಹ ನಗರಸಭೆ ನಿಜಕ್ಕೂ ಕೆಲವೊಂದು ವಿಷಯಗಳನ್ನು ಯೋಚನೆ ಮಾಡಬೇಕು. ಯಾಕಂದರೆ ನಾಡಿನಲ್ಲಿ ನಮ್ಮ ರಾಣಿ ಚೆನ್ನಮ್ಮನನ್ನು ನಾವೇ ಆರಾಧನೆ ಮಾಡದೆ ಹೋದರೆ ಮತ್ತಾರು ಮಾಡ್ತಾರೆ? ಆ ಕಾರಣಕ್ಕೆ ನಗರಸಭೆಗೆ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ, ಮುಂದಿನ ಬಾರಿಯಾದರೂ ರಾಣಿ ಚೆನ್ನಮ್ಮನ ಜಯಂತಿಗೆ ಶಿಷ್ಟಾಚಾರಕ್ಕೋಸ್ಕರವಾದರೂ ಒಂದು ಮಾಲೆಯನ್ನು ಹಾಕಿ ನಮ್ಮ ತಾಯಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಡಬೇಕು ಅಂತ ನಾನು ಈ ಮೂಲಕ ನಗರಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಕಿ ಜಯ ಹೋ. ಯಾಕೆ ಅಂದರೆ ಇವತ್ತು ದಾಂಡೇಲಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ವೇದಿಕೆ ನವೆಂಬರ್ 1ನೇ ತಾರೀಕು ಬಂದರೆ ಸಾಕು, ನಾನು ಕನ್ನಡಿಗ, ನಾವು ಕನ್ನಡಿಗರು ಅಂತ ಸ್ಟೇಟಸ್ ಹಾಕ್ತೀವಿ. ಆದರೆ ಕರ್ನಾಟಕದ ಇತಿಹಾಸ ಪುರುಷರನ್ನು ನಾವು ಮರೆತು ನಿಂತಿದ್ದೀವಿ. ಇವತ್ತು ಕೇವಲ ರಾಣಿ ಚೆನ್ನಮ್ಮ ಪಠ್ಯ ಪುಸ್ತಕದಲ್ಲಿ ಮಾತ್ರ ಸೀಮಿತವಾಗಿದ್ದಾರೆ ವಿನಃ ಆಚರಣೆಯಲ್ಲಿಲ್ಲ. ಇವತ್ತು ನೋಡಿ, ಇದು ಎಂಥ ದುರದೃಷ್ಟ ಅಂದರೆ ನಮ್ಮದು ರಾಣಿ ಚೆನ್ನಮ್ಮನ ಜಯಂತಿ ದಿನ ಒಬ್ಬದೇ ಒಂದು ಕನ್ನಡ ಸಂಘಟನೆ ಬಂದು ಒಂದು ಮಾಲೆ ಹಾಕಲಿಲ್ಲ ಕಣ್ರಿ, ಒಂದೇ ಒಂದು ಮಾಲೆ ಹಾಕಲಿಲ್ಲ. ಆದರೆ ನವೆಂಬರ್ 1ಕ್ಕೆ ಮಾತ್ರ ನಾನು ಕನ್ನಡಿಗ, ಕನ್ನಡದ ಕಾವಲಿಗ ಅಂತೇಳಿ ಸ್ಟೇಟಸ್ ಇಟ್ಟು ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ. ಇವತ್ತು ಕರ್ನಾಟಕವನ್ನು, ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಮಾಡೋ ಬದಲು ಅದನ್ನು ಬಳಸುವಂಥ ಪ್ರಯತ್ನ ಮಾಡಿದರೆ ಕನ್ನಡ ಯಾವತ್ತೂ ಶಾಶ್ವತವಾಗಿ ಉಳಿಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಮಗದೊಮ್ಮೆ ರಾಣಿ ಚೆನ್ನಮ್ಮನ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ, ನಗರಾಡಳಿತ ಇನ್ನಾದರೂ ನಮ್ಮ ಕರ್ನಾಟಕದ ಇತಿಹಾಸ ಪುರುಷರಿಯನ್ನು ವೀರವನಿತೆಯ ಓಬವ್ವ ಆಗಿರ್ಬೋದು, ರಾಣಿ ಚೆನ್ನಮ್ಮ ಆಗಿರ್ಬೋದು, ಕೆಳದಿ ಚೆನ್ನಮ್ಮ ಆಗಿರ್ಬೋದು, ಇವರ ಎಲ್ಲ ಜಯಂತಿಯನ್ನು ಒಂದು ಸ್ವಲ್ಪ ನೆನಪಲ್ಲಿಟ್ಕೊಂಡು ಅವರಿಗೆ ಗೌರವ ಕೊಟ್ಟರೆ ಒಳ್ಳೆಯದು ಎನ್ನುವಂಥದ್ದನ್ನು ನಾನು ಈ ಮೂಲಕ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. पिछले वीडियो में हमने आपसे जो सवाल पूछा था उसका सही जवाब है धन्वंतरी। कमेंट्स में जवाब देने वाले हैं शंकर पाटिल, गायत्री नीलेश पाटिल, मुस्तक अहमद कलासी, गीता दांडेली,
शैला सुतार, दांडेली क्रिस्टल आई रिजॉर्ट, योगेश कदम, बसवराज कटगेरी, महक जलेगार और शंकर पुजारी। आज का सवाल, सबसे तेजी से बढ़ने वाला पेड़ कौन सा है? कमेंट्स में ज़रूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारी इसी चैनल पारिक प्रेजेंटेशंस पर। स्वस्थ रहो, मस्त रहो।